ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಕಣ್ಣು ಮುಚ್ಕೊಂಡು ಡೀಪ್ ಬ್ರೀತ್ ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಕರೆಂಟ್ ಎನರ್ಜಿ ಏನಿದೆ, ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ, ಅದೇ ರೀತಿ ಇವರ ಫೀಲಿಂಗ್ಸ್ ಏನು, ಯೂನಿವರ್ಸ್ ಗೈಡೆನ್ಸ್ ಏನು ಕೊಡ್ತಾ ಇದೆ, ಎಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಅವರು ಈಗ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಪ್ರೆಸೆಂಟ್ ಎನರ್ಜಿಯಲ್ಲಿ ನೋಡೋದಾದರೆ, ಕರೆಂಟ್ ಥಾಟ್ಸ್, ಈ ವ್ಯಕ್ತಿ ನಿಮ್ಮನ್ನು ಒಂದು ಡೀಪ್ ಪೇಯ್ನಲ್ಲಿ ಇರುವ ವ್ಯಕ್ತಿ ಅಂತ ನೋಡ್ತಾ ಇದ್ದಾರೆ. ಅಂದರೆ ನೀವು ದುಃಖದಲ್ಲಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ತುಂಬ ಹರ್ಟ್ ಆಗಿದ್ದೀರಾ, ನಿಮ್ಮ ಮನಸ್ಸಿನಲ್ಲಿ ತುಂಬ ದುಃಖ ಇದೆ. ಯಾಕೆಂದರೆ ನೀವು ನಿಮ್ಮ ಲೈಫ್ನಲ್ಲಿ ಒಬ್ಬರನ್ನು ತುಂಬ ಟ್ರಸ್ಟ್ ಮಾಡಿದ್ರಿ, ತುಂಬ ಕ್ಲೋಸ್ ಅಂತ ಅಂದ್ಕೊಂಡಿದ್ರಿ. ನೀವು ನಿಮ್ಮ ಮನಸ್ಸಿನ ಎಲ್ಲ ಮಾತುಗಳನ್ನು, ಎಲ್ಲ ವಿಷಯವನ್ನು ಶೇರ್ ಮಾಡ್ಕೊಂಡಿದ್ರಿ. ಆದರೆ ಆ ವ್ಯಕ್ತಿ ನಿಮಗೆ ಚೀಟ್ ಮಾಡಿದ್ದಾರೆ ಅಥವಾ ನಿಮ್ಮನ್ನು ಮೋಸ ಮಾಡಿದ್ದಾರೆ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಗೆ ಇದರ ಬಗ್ಗೆ ಗೊತ್ತಿರ್ಬೋದು, ನೀವು ಹೇಳ್ಕೊಂಡಿರ್ಬೋದು ಇವ್ರ ಹತ್ರ, ಅಥವಾ ಈ ವ್ಯಕ್ತಿ ನಿಮ್ಮ ಪಾಸ್ಟ್ನ ವ್ಯಕ್ತಿ ಕೂಡ ಆಗಿರಬಹುದು. ಅಂದರೆ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಎಕ್ಸ್ ಆಗಿರ್ಬೋದು, ನಿಮ್ಮ ಲವ್ ಪಾರ್ಟ್ನರ್ ಆಗಿರ್ಬೋದು, ಇವರು ನಿಮಗೆ ಹರ್ಟ್ ಮಾಡಿದರೆ ಈ ಪರ್ಸನ್ ನಿಮ್ಮ ಬಗ್ಗೆ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ನೋಡುವ ದೃಷ್ಟಿ ಯಾವ ರೀತಿ ಇದೆ ಅಂದರೆ, ನೀವು ನಿಮ್ಮ ಲೈಫ್ನಲ್ಲಿ ತುಂಬ ಲವ್, ಪ್ರೀತಿ ಎಲ್ಲವನ್ನು ಕೊಟ್ಟಿದ್ದೀರಾ, ಬಟ್ ಇವರು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋ ರೀತಿ ಚಿಂತೆ ಮಾಡ್ತಾ ಇದ್ದಾರೆ. ಅಂದರೆ ಸಿಚುವೇಶನ್ ಈಗ ಪ್ರೆಸೆಂಟಲ್ಲಿ ಯಾವುದೇ ರೀತಿ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು, ಇಬ್ಬರ ನಡುವೆ ಮಾತುಕತೆ ಕಡಿಮೆ ನಡೀತಾ ಇರಬಹುದು. ಏನೇ ಆಗಿದ್ರೂ ಕೂಡ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಆ ರೀತಿಯ ಫೀಲಿಂಗ್ಸ್ ಇದೆ. ಹೌ ದೇ ಸಿ ಯು, ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ಅವರ ವ್ಯೂ ಏನು ಅಂತ ನೋಡೋದಾದರೆ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ. ನೀವು ತುಂಬ ಇಂಟೆಲಿಜೆಂಟ್ ಪರ್ಸನ್, ತುಂಬ ಅಂಡರ್ಸ್ಟ್ಯಾಂಡಿಂಗ್ ನೇಚರ್ ಇದೆ ನಿಮಗೆ. ನಿಮ್ಮಲ್ಲಿ ಒಂದು ಸ್ಪೆಷಲ್ ಕ್ವಾಲಿಟಿ ಏನು ಅಂದರೆ, ನೀವು ಬೇಗ ಬೇರೆಯವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ತೀರಾ. ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮಲ್ಲಿ ಫುಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡೋದು, ಆ ಒಂದು ಶಕ್ತಿಯನ್ನು ದೇವ್ರು ಕೊಟ್ಟಿದ್ದಾನೆ, ಬಟ್ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಈಸಿ ಅಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಅನ್ನೋ ರೀತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ತುಂಬ ಒಳ್ಳೆಯ ಹೃದಯದ ವ್ಯಕ್ತಿ, ಬಟ್ ಅದನ್ನು ಎಲ್ಲರೂ ವ್ಯಾಲ್ಯೂ ಮಾಡ್ತಿಲ್ಲ ಅನ್ನೋ ಫೀಲಿಂಗ್ ಇವರಿಗಿದೆ. ಇನ್ನು ನಿಮ್ಮ ಕರೆಂಟ್ ಸಿಚುವೇಶನ್, ನಿಮ್ಮ ಲೈಫ್ ಬಗ್ಗೆ ಇವರಿಗೆ ಏನು ಕಾಣ್ತಾ ಇದೆ, ಇವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ಲೈಫ್ನಲ್ಲಿ ಗೋಲ್ಸ್ ಇದೆ, ನೀವು ಅಚೀವ್ ಮಾಡಬೇಕು ಅಂತ ಇದ್ದೀರಾ. ಅದು ಎಜುಕೇಷನ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಬಟ್ ಸಣ್ಣ ಪುಟ್ಟ ಕೆಲಸ ಕೂಡ ಆಗಿರ್ಬೋದು. ಲೈಫ್ನಲ್ಲಿ ಇಂಪ್ರೂವ್ ಆಗಬೇಕು ಅಂತ ಅಂದ್ಕೊಳ್ತಿದ್ದೀರಾ, ಬಟ್ ಏನಾದರೂ ನಿಮ್ಮ ಲೈಫ್ನಲ್ಲಿ ಮಧ್ಯದಲ್ಲಿ ಸಿಚುವೇಶನ್ ಬರ್ತಾನೆ ಇದೆ. ನೀವು ಸಕ್ಸಸ್ ಮಾಡಬೇಕು ಅಂದರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ, ಸಕ್ಸಸ್ ನಿಮ್ಮಿಂದ ಸ್ವಲ್ಪ ದೂರ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರು ಫೀಲ್ ಮಾಡ್ತಾ ಇದ್ದಾರೆ ನೀವು ತುಂಬ ಎಫರ್ಟ್ ಆಗ್ತೀರಾ, ಬಟ್ ರಿಸಲ್ಟ್ ಸಿಗ್ತಾ ಇಲ್ಲ, ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ತುಂಬ ನೋವಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮ ಎಮೋಷ್ನಲ್ ಸೈಡ್, ನಿಮ್ಮ ಹಾರ್ಟ್ ಬಗ್ಗೆ ಇವರ ಫೀಲಿಂಗ್ ಏನಿದೆ ಅಂತ ನೋಡೋಣ. ಇವರಿಗೆ ಅನ್ನಿಸ್ತಾ ಇದೆ ನಿಮ್ಮ ಬಳಿ ಫೀಲಿಂಗ್ಸ್ ಶೇರ್ ಮಾಡೋದಕ್ಕೆ ಯಾರೂ ಇಲ್ಲ. ಅಂದರೆ ನಿಮ್ಮ ಕಷ್ಟದ ಸಮಯದಲ್ಲಾಗಿರ್ಬೋದು, ನಿಮ್ಮ ಮನಸ್ಸಿನ ಮಾತನ್ನಾಗಿರ್ಬೋದು ಹೇಳ್ಕೊಳ್ಬೇಕು ಅಂದರೆ ನಿಮ್ಮ ಜೊತೆ ಯಾರೂ ಇಲ್ಲ. ನೀವು ಲೋನ್ಲಿ ಫೀಲ್ ಮಾಡ್ತೀರಾ, ಒಳಗೆ ತುಂಬ ನೋವು ಇಟ್ಕೊಂಡಿದ್ದೀರಾ, ಬಟ್ ಹೊರಗಡೆಯಿಂದ ಸ್ಟ್ರಾಂಗ್ ಆಗಿ ಕಾಣಿಸ್ತೀರಾ, ಬಟ್ ಇನ್ಸೈಡ್ ತುಂಬ ಸಾಫ್ಟ್ ನೀವು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ.
ಫ್ಯೂಚರ್ ಎನರ್ಜಿ ನೋಡಿದರೆ ತುಂಬ ಪಾಸಿಟಿವ್ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಹತ್ರ ಬರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅವರ ಹಾರ್ಟ್ ಫೀಲಿಂಗ್ಸ್ ಶೇರ್ ಮಾಡಬೇಕು ಅಂತ ಇದ್ದಾರೆ. ಎಸ್, ಅವರು ನಿಮ್ಮ ಜೊತೆ ಓಪನ್ ಅಪ್ ಆಗ್ತಾರೆ, ಹಾನೆಸ್ಟಾಗಿ ಮಾತಾಡ್ತಾರೆ. ಅಂದರೆ ಈಗ ಪ್ರೆಸೆಂಟಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಯಾವುದೇ ರೀತಿ ಇರ್ಬೋದು. ಇಲ್ಲಿ ಕೆಲವರ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾಣ್ತಾ ಇದೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ, ಮಾತುಕತೆ ಅನ್ನೋದು ಸರಿಯಾಗಿ ನಡೀತಾ ಇಲ್ಲ. ಈ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇರಬಹುದು, ಅಥವಾ ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು, ಚೀಟ್ ಮಾಡಿರ್ಬೋದು. ಏನೇ ಆದರೂ ಕೂಡ ಹಾನೆಸ್ಟಾಗಿ ಮಾತಾಡ್ತಾರೆ. ಅವರು ಮತ್ತೆ ನಿಮ್ಮ ಲೈಫ್ನಲ್ಲಿ ಬರುವ ಎನರ್ಜಿ ಕಾಣ್ತಾ ಇದೆ. ನೀವು ಈ ರೀಡಿಂಗ್ನ ನಿಮ್ಮ ಲವ್ ಪಾರ್ಟ್ನರ್ಗಾಗಿ ನೋಡ್ತಾ ಇದ್ದೀರಾ ಅಂದರೆ ಅವರು ನಿಮ್ಮ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಜಾಸ್ತಿ ಕಾಣ್ತಾ ಇದೆ. ಪ್ರಪೋಸಲ್ ಎನರ್ಜಿ ಕೂಡ ಕಾಣ್ತಾ ಇದೆ. ಬಟ್ ವೆಯ್ಟ್, ಟ್ವಿಸ್ಟ್ ಏನು ಅಂದರೆ ನಿಮಗೆ ಒಂದು ಖುಷಿ ಕೊಡುವ ವಿಷಯ ಕೂಡ ಫ್ಯೂಚರಲ್ಲಿ ಕಾಣ್ತಾ ಇದೆ. ಅದೇ ರೀತಿ ಶಾಕಿಂಗ್ ಎನರ್ಜಿ ಕೂಡ ಕಾಣ್ತಾ ಇದೆ. ಅಂದರೆ ನಿಮಗೆ ಖುಷಿ ಕೂಡ ಕೊಡ್ಬೋದು, ಸರ್ಪ್ರೈಸ್ ಕೂಡ ಕೊಡ್ಬೋದು. ಅದೇ ರೀತಿ ನಿಮಗೆ ಸ್ವಲ್ಪ ಹರ್ಟ್ ಆಗ್ಬೋದು. ಅಂದರೆ ಕೆಲವೊಬ್ಬರ ಲೈಫ್ನಲ್ಲಿ ಅವರು ಕೆಲವೊಂದು ಕಂಡೀಷನ್ ಇಡ್ಬೋದು, ಅಥವಾ ಅವರ ಮಾತು ಕೇಳಿದ್ರೆ ನಿಮಗೆ ಶಾಕ್ ಆಗಬಹುದು. ನೀವು ಯೋಚನೆ ಮಾಡ್ತೀರಾ, ಆಗ ಇವ್ರು ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ, ನಾನು ಎಕ್ಸ್ಪೆಕ್ಟೇ ಮಾಡಿಲ್ವಲ್ಲ. ಹಾಗಾಗಿ ನೀವು ಹರ್ಟ್ ಆಗ್ಬೋದು. ಆ ಎನರ್ಜಿ ಕಾಣ್ತಾ ಇದೆ. ಇನ್ನು ಕೆಲವರ ಲೈಫ್ನಲ್ಲಿ ಕಮಿಟ್ಮೆಂಟ್ ಎನರ್ಜಿ ಕಾಣ್ತಾ ಇದೆ, ಅಪ್ರೋಚ್ ಮಾಡುವ ಎನರ್ಜಿ ಕಾಣ್ತಾ ಇದೆ. ಇದರಿಂದ ನೀವು ತುಂಬ ಖುಷಿ ಆಗ್ಬೋದು. ಇದು ಫ್ಯೂಚರಲ್ಲಿರುವ ಎನರ್ಜಿ. ಬಟ್ ಈಗ ಪ್ರೆಸೆಂಟ್ ಟೈಮಲ್ಲಿ ನೀವು ಈಗಲೇ ಕಮಿಟ್ಮೆಂಟ್ ಬೇಕು, ಮ್ಯಾರೇಜ್, ಕಮಿಟ್ಮೆಂಟ್, ಇದರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ ಅಂದರೆ ಈಗ ಪ್ರೆಸೆಂಟ್ ಟೈಮಲ್ಲಿ ಅವರು ಅದಕ್ಕೆ ಇನ್ನೂ ರೆಡಿ ಆಗಿಲ್ಲ, ಕೆರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಸೊ ನೀವು ಈಗಲೇ ಕೇಳಿದ್ರೆ ಅವರು ವೇಟ್ ಅಂತ ಹೇಳ್ಬೋದು. ಅದು ನಿಮಗೆ ಹರ್ಟ್ ಆಗ್ಬೋದು. ಬಟ್ ಅದು ರಿಜೆಕ್ಷನ್ ಅಂತ ಅಂದ್ಕೊಳ್ಬೇಡಿ, ಅದು ಟೈಮಿಂಗ್ ಇಶ್ಯೂ ಮಾತ್ರ. ಅವರು ಟೈಮ್ ಕೇಳ್ತಾ ಇದ್ದಾರೆ, ಮುಂದಿನ ದಿನಗಳಿಗಾಗಿ ಅವರು ಮುಂದೂಡ್ತಾ ಇದ್ದಾರೆ ಅಂತ ಅಂದ್ಕೋಬೇಕು. ಆ ಎನರ್ಜಿ ಕಾಣ್ತಾ ಇದೆ. ಇನ್ನು ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಮೆಸೇಜ್ ಇದೆ, ಗೈಡೆನ್ಸ್ ಇದೆ ಅಂತ ನೋಡೋಣ. ಪೇಷನ್ಸ್ ಇರಬೇಕು, ಟ್ರಸ್ಟ್ ದ ಪ್ರೊಸೆಸ್. ನೀವು ಡಿಸರ್ವ್ ಮಾಡೋ ಲವ್ ನಿಮ್ಮ ಲೈಫ್ಗೆ ಬಂದೇ ಬರುತ್ತೆ. ಡೋಂಟ್ ರಶ್, ಎವ್ರಿಥಿಂಗ್ ವಿಲ್ ಹ್ಯಾಪನ್ ಎಟ್ ದ ರೈಟ್ ಟೈಮ್. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಏನಿದೆ ಅದು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಬಟ್ ಫೀಲಿಂಗ್ಸ್ ಕೂಡ ಇದೆ. ಫ್ಯೂಚರ್ನಲ್ಲಿ ಕ್ಲಾರಿಟಿ ಬರುವ ಎನರ್ಜಿ ಕಾಣ್ತಾ ಇದೆ. ನೀವೇನು ಮಾಡಬೇಕು ಅಂದರೆ ನಿಮ್ಮ ಸೆಲ್ಫ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಹೀಲಿಂಗ್ ಕಂಪ್ಲೀಟ್ ಮಾಡಿ, ನಿಮ್ಮ ವ್ಯಾಲ್ಯೂ ಅರ್ಥಕೊಳ್ಳಿ. ನಿಮ್ಮ ವ್ಯಾಲ್ಯೂ ಎಷ್ಟಿದೆ ಅದು ನಿಮಗೆ ಅರಿವಾಗಬೇಕು. ನಿಮ್ಮ ಬಗ್ಗೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಪಾಸಿಟಿವ್ ಲವ್ ವೈಬ್ಸ್ನ ಆ ವ್ಯಕ್ತಿಗೆ ಕಳಿಸಿ. ಕೇವಲ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಇರಬೇಕು ಅಂದರೆ, ಪಾಸಿಟಿವ್ ಆಗಿ ರಿಫ್ಲೆಕ್ಟ್ ಆಗಬೇಕು ಅಂದರೆ ನೀವು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ, ಆಪ್ಷನ್ ನಂಬರ್ 2. ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಕಣ್ಣು ಮುಚ್ಕೊಂಡು ಡೀಪ್ ಬ್ರೀತ್ ತಗೊಂಡು, ಅದೇ ರೀತಿ ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ, ಇವರ ಕರೆಂಟ್ ಎನರ್ಜಿ ಏನು, ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ಹತ್ರ ಏನು ಶೇರ್ ಮಾಡ್ಕೋಬೇಕು ಅಂತ ಇದ್ದಾರೆ, ಅದೇ ರೀತಿ ಯೂನಿವರ್ಸ್ ಗೈಡೆನ್ಸ್ ಏನಿದೆ ಎಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನೀವು ಯಾವುದೇ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ನೀವು ಅದನ್ನು ತುಂಬ ಡೀಪಾಗಿ ಫೀಲ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಎನರ್ಜಿ ಕಾಣ್ತಾ ಇದೆ. ಕೆಲವರಲ್ಲಿ ಈಗ ಲವ್ ಕಡಿಮೆ ಇರ್ಬೋದು, ಕೇರ್ ಕಡಿಮೆ ಇರ್ಬೋದು, ಇಗ್ನೋರ್ ಮಾಡ್ತಾ ಇರ್ಬೋದು, ಅವಾಯ್ಡ್ ಮಾಡ್ತಾ ಇರ್ಬೋದು. ಇನ್ನೂ ಕೆಲವರಲ್ಲಿ ತುಂಬ ಲವ್ ಕಾಣ್ತಾ ಇದೆ, ತುಂಬ ಕೇರ್ ಇದೆ, ಫುಲ್ ಅಟೆನ್ಷನ್ ಇದೆ. ಬಟ್ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಕ್ಲಾರಿಟಿ ಇದೆ. ಈ ವ್ಯಕ್ತಿ ರಿಲೇಷನ್ಶಿಪ್ಪನ್ನು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಇವರು ಹಾರ್ಟ್ ಟು ಹಾರ್ಟ್ ಅಟ್ಯಾಚ್ ಆಗ್ತಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಯುವರ್ ನೇಚರ್ ಯಾವ ರೀತಿ ಇದೆ ಅಂತ, ಇವರು ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ ಎನರ್ಜಿಯ ಮೂಲಕ ನೋಡೋದಾದರೆ, ನೀವು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್. ನೀವು ತುಂಬ ಎಮೋಷ್ನಲ್ ಕನೆಕ್ಷನ್ ಬಿಲ್ಡ್ ಮಾಡ್ತೀರಾ.
ನೀವು ಟ್ರಸ್ಟ್ ಕೊಡ್ತೀರಾ, ಪೂರ್ತಿಯಾಗಿ ಟ್ರಸ್ಟ್ ಕೊಡ್ತೀರಾ. ನೀವು ಒಬ್ಬ ವ್ಯಕ್ತಿಗೆ ಹಾರ್ಟ್ ಕೊಟ್ಟರೆ ಕಂಪ್ಲೀಟಾಗಿ ಪ್ರೀತಿ ಕೊಡ್ತೀರಾ. ಬಟ್ ಯಾರಾದರೂ ನಿಮಗೆ ಹರ್ಟ್ ಮಾಡಿದ್ರೆ ಆ ನೋವು ತುಂಬ ಡೀಪಾಗಿ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಪಾಸ್ಟ್ ಎನರ್ಜಿ, ನಿಮ್ಮ ಹಳೆಯ ನೋವು ಬಗ್ಗೆ ಇವ್ರಿಗೆ ಗೊತ್ತಿದೆ. ಈ ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ನಿಮ್ಮ ಪಾಸ್ಟ್ನಲ್ಲಿ ನೀವು ತುಂಬ ಹರ್ಟ್ ಆಗಿದ್ದೀರಾ. ಯಾರಾದರೂ ನಿಮಗೆ ತುಂಬ ಪೇನ್ ಕೊಟ್ಟಿದ್ದಾರೆ. ಸೊ ನೀವು ಮಾತಾಡೋ ಸಮಯದಲ್ಲೂ ನಿಮ್ಮ ಪಾಸ್ಟ್ ನೀವು ನೆನಪು ಮಾಡ್ಕೊಳ್ತೀರಾ, ಅದರ ಬಗ್ಗೆ ಕೆದಕ್ತೀರಾ, ಅದರ ಬಗ್ಗೆ ಹೇಳ್ತೀರಾ. ನೀವು ಓವರ್ ಥಿಂಕ್ ಮಾಡ್ತೀರಾ, ಚಿಂತೆ ಮಾಡ್ತೀರಾ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ನಿಮ್ಮ ಈಗಿನ ಸ್ಥಿತಿ ಇವರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಈ ವ್ಯಕ್ತಿ ನೋಡ್ತಾ ಇದ್ದರೆ ನೀವು ಈಗ ಹ್ಯಾಪಿ ಆಗಿದ್ದೀರಾ, ಲೈಫ್ನಲ್ಲಿ ಇಂಪ್ರೂವ್ ಆಗಿದ್ದೀರಾ, ಕೆರಿಯರ್ನಲ್ಲಿ ಸಕ್ಸಸ್ ಕಾಣ್ತಾ ಇದ್ದೀರಾ, ಜಾಬ್ನಲ್ಲಿ ಗ್ರೋತ್ ಇದೆ, ಲೈಫ್ ಸೆಟ್ಲ್ ಆಗ್ತಾ ಇದೆ. ಈಗ ನಿಮ್ಮ ಲೈಫ್ ಸ್ಟೇಬಲ್ ಆಗಿದೆ ಅಂತ ಫೀಲ್ ಮಾಡ್ತಾ ಇದ್ದಾರೆ ಇವರ ಮನಸ್ಸಿನ ಫೀಲಿಂಗ್ಸ್ ಇದು. ಹೌ ದೇ ಸಿ ಯುವರ್ ಡ್ರೀಮ್ಸ್, ಅವರು ನಿಮ್ಮ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಥಾಟ್ ಇಟ್ಕೊಂಡಿದ್ದಾರೆ. ನೀವು ಪರ್ಫೆಕ್ಟ್ ಹುಡುಕ್ತಾ ಇದ್ದೀರಾ, ಅದು ಯಾವುದೇ ವಿಷಯ ಆಗಿರ್ಬೋದು. ಪರ್ಫೆಕ್ಟ್ ಪಾರ್ಟ್ನರ್ ಹುಡುಕ್ತಾ ಇರ್ಬೋದು. ನಿಮಗೆ ಪರ್ಫೆಕ್ಟ್ ಲವ್, ಪರ್ಫೆಕ್ಟ್ ಕೇರ್, ಪರ್ಫೆಕ್ಟ್ ಲೈಫ್ ಇದೆಲ್ಲ ಬೇಕಾಗಿದೆ. ನೀವು ತುಂಬ ಕನಸು ಕಾಣ್ತೀರಾ, ನಿಮ್ಮ ಡ್ರೀಮ್ ಬಿಗ್ ಇದೆ, ಅಚೀವ್ ಬಿಗ್ ಇದೆ ಅನ್ನೋ ಮೈಂಡ್ಸೆಟ್ ನಿಮ್ಮದು. ಆ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಇವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ನೀವು ಔಟಿಂಗ್ ಹೋಗೋದು ಅಂದರೆ ಇಷ್ಟಪಡ್ತೀರಾ, ಲೈಫ್ ಎಂಜಾಯ್ ಮಾಡಬೇಕು ಅನ್ನೋ ನೇಚರ್ ನಿಮ್ಮದು, ಫ್ರೀಡಮ್ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳುವ ವ್ಯಕ್ತಿ ನೀವು. ಯು ಲವ್ ಟು ಎಂಜಾಯ್ ಯುವರ್ ಲೈಫ್, ಆ ರೀತಿ ಇವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವರಿಗೆ ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದೀರಾ. ನೀವು ಅಂದರೆ ಹಣಕಾಸಿನ ವಿಷಯದಲ್ಲಿ ನೀವು ಸ್ಟ್ರಾಂಗ್ ಆಗಿರ್ಬೋದು. ನೀವು ಫ್ರೀಲಿ ಸ್ಪೆಂಡ್ ಮಾಡ್ತೀರಾ, ಅದರ ಬಗ್ಗೆ ಹಣವನ್ನು ಸ್ಪೆಂಡ್ ಮಾಡೋದಕ್ಕೆ ನೀವು ಥಿಂಕ್ ಮಾಡೋದಿಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಫ್ಯೂಚರ್ ಎನರ್ಜಿ ನೋಡಿದ್ರೆ ತುಂಬ ಪಾಸಿಟಿವ್ ಚೇಂಜಸ್ ಕಾಣ್ತಾ ಇದೆ. ಇವರು ನಿಮ್ಮ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾರೆ, ಆ ಎನರ್ಜಿ ಕಾಣ್ತಾ ಇದೆ. ಅಂದರೆ ಇವರು ಬ್ಯುಸಿ ಇದ್ದರೂ ಕೂಡ ನಿಮಗಾಗಿ ಟೈಮ್ ಕೊಡ್ತಾರೆ. ಯು ಆರ್ ಬಿಕಮಿಂಗ್ ಇಂಪಾರ್ಟೆಂಟ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ದರ್ ಕರೆಂಟ್ ಫೋಕಸ್ ಏನಿದೆ ಅಂದರೆ ಪ್ರೆಸೆಂಟ್ನಲ್ಲಿ ಅವರು ಕೆರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ನಿಮಗೆ ಟೈಮ್ ಕೊಡ್ತಾ ಇಲ್ಲ, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು. ಫ್ಯೂಚರ್ ಪ್ಲ್ಯಾನಿಂಗ್ ತುಂಬ ಮಾಡ್ತಾ ಇದ್ದಾರೆ, ಲೈಫ್ ಸೆಟ್ಲ್ ಆಗಬೇಕು ಅನ್ನೋ ಥಾಟ್ ಇದೆ. ಬಟ್ ಫ್ಯೂಚರಲ್ಲಿ ಈ ವ್ಯಕ್ತಿ ನಿಮ್ಮ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡುವ ಎನರ್ಜಿ ಕಾಣ್ತಾ ಇದೆ. ಬ್ಯುಸಿ ಆಗಿದ್ದರೂ ಕೂಡ ನಿಮಗೆ ಟೈಮ್ ಕೊಡುವ ಎನರ್ಜಿ ಕಾಣ್ತಾ ಇದೆ. ಇನ್ನು ರಿಲೇಷನ್ಶಿಪ್ ಎನರ್ಜಿ, ನಿಮ್ಮಿಬ್ಬರ ನಡುವಿನ ಕನೆಕ್ಷನ್ ಹೇಗಿದೆ ಅಂತ ನೋಡೋಣ. ತುಂಬ ಪಾಸಿಟಿವ್ ಎನರ್ಜಿ ಕಾಣ್ತಾ ಇದೆ, ಜೆನ್ಯೂನ್ ಲೈಕಿಂಗ್ ಇದೆ. ಈ ವ್ಯಕ್ತಿ ನಿಮ್ಮನ್ನು ಲವ್ ಪಾರ್ಟ್ನರ್ ಆಗಿ ನೋಡ್ತಾ ಇದ್ದಾರೆ, ಅಥವಾ ನೀವು ಇವರ ಲವ್ ಪಾರ್ಟ್ನರ್ ಆಗಿರ್ಬೋದು, ಲೈಫ್ ಪಾರ್ಟ್ನರ್ ಆಗಿರ್ಬೋದು, ಕ್ರಶ್ ಆಗಿರ್ಬೋದು. ಲೈಫ್ ಪಾರ್ಟ್ನರ್ ಆಗಿ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಇನ್ನು ಇವರ ನೆಕ್ಸ್ಟ್ ಸ್ಟೆಪ್ ಏನು, ಮುಂದಿನ ಹೆಜ್ಜೆ ಏನು ಅಂತ ನೋಡೋಣ. ಈಗ ಬ್ಯುಸಿ ಇದ್ದಾರೆ, ಈಗ ಪ್ರೆಸೆಂಟ್ ಟೈಮಲ್ಲಿ ಬ್ಯುಸಿ ಇದ್ದಾರೆ. ಬಟ್ ಸ್ಲೋಲಿ ನಿಮ್ಮ ಕಡೆಗೆ ಫೋಕಸ್ ಮಾಡುವ ಎನರ್ಜಿ ಇದೆ, ನಿಮಗೆ ಟೈಮ್ ಕೊಡುವ ಎನರ್ಜಿ ಇದೆ, ನಿಮ್ಮ ಜೊತೆ ಸ್ಟ್ರಾಂಗ್ ಬಾಂಡ್ ಬಿಲ್ಡ್ ಮಾಡುವ ಎನರ್ಜಿ ಕಾಣ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಯೂನಿವರ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ಯೂನಿವರ್ಸ್ ಹೇಳ್ತಾ ಇದೆ ಸ್ಲೋ ಆ್ಯಂಡ್ ಸ್ಟೀಡಿ, ಡೋಂಟ್ ರಶ್ ದ ಕನೆಕ್ಷನ್, ಟ್ರಸ್ಟ್ ದ ಟೈಮಿಂಗ್. ನೀವು ಆಲ್ರೆಡಿ ರೈಟ್ ಪಾತ್ನಲ್ಲಿ ಇದ್ದೀರಾ, ನಿಮ್ಮ ಹ್ಯಾಪಿನೆಸ್ ಕಂಟಿನ್ಯೂ ಆಗುತ್ತೆ. ಅಂದರೆ ಹ್ಯಾಪಿಯಾಗಿರಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಹ್ಯಾಪಿಯಾಗಿರಿ. ಲವ್ ಕೂಡ ಸ್ಲೋಲಿ ಗ್ರೋ ಆಗುತ್ತೆ, ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ನೀವು ಸ್ಟ್ರಾಂಗ್ ಆಗಿದ್ದೀರಾ, ನೀವು ಲವಿಂಗ್, ನೀವು ಡಿಸರ್ವಿಂಗ್. ಈ ಕನೆಕ್ಷನ್ ಪಾಸಿಟಿವ್ ಡೈರೆಕ್ಷನ್ಗೆ ಹೋಗ್ತಾ ಇದೆ. ಅಂದರೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ರಿಲೇಷನ್ಶಿಪ್ ಅನ್ನೋದು ಪಾಸಿಟಿವ್ ಡೈರೆಕ್ಷನ್ಗೆ ಹೋಗುತ್ತೆ. ಪೇಷನ್ಸ್ ಇಟ್ಟರೆ ಇದು ಬ್ಯೂಟಿಫುಲ್ ರಿಲೇಷನ್ಶಿಪ್ ಆಗ್ಬೋದು, ಆ ಎನರ್ಜಿ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮಿಬ್ಬರ ಬಾಂಡ್ ಏನಿದೆ ಅದು ಸ್ಟ್ರಾಂಗ್ ಆಗುವ ಎನರ್ಜಿ ಕಾಣ್ತಾ ಇದೆ. ಈಗ ಟೈಮ್ ಕೊಡದೆ ಇರುವ ವ್ಯಕ್ತಿ ಮುಂದಿನ ದಿನಗಳಲ್ಲಿ ನಿಮಗೆ ಟೈಮ್ ಕೊಡ್ತಾರೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಮಾತುಕತೆ ಆಡ್ತಾರೆ, ಅವರ ಮನಸ್ಸಿನಲ್ಲಿ ಏನು ಫೀಲ್ ಆಗ್ತಾ ಇದೆ ಅದೆಲ್ಲವನ್ನು ಶೇರ್ ಮಾಡ್ಕೊಳ್ತಾರೆ, ಆ ಎನರ್ಜಿ ಕಾಣ್ತಾ ಇದೆ. ನೀವು ಕೂಡ ಇವರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡುವ ಎನರ್ಜಿ ಕಾಣ್ತಾ ಇದೆ. ಈಗ ನೀವು ದುಃಖದಲ್ಲಿರ್ಬೋದು, ಬಟ್ ಈ ವ್ಯಕ್ತಿ ಅಂದ್ಕೊಳ್ತಿದ್ದಾರೆ ನೀವು ಹ್ಯಾಪಿ ಆಗಿದ್ದೀರಾ ಅಂತ, ನಿಮ್ಮ ಲೈಫ್ನ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅಂತ. ಅವರು ಕೂಡ ಕೆರಿಯರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಫ್ಯೂಚರ್ನಲ್ಲಿ ಇಬ್ಬರು ಕೂಡ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ನ ತಗೊಂಡು ಹೋಗುವ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿಯ ಕಡೆಯಿಂದ ಕಮಿಟ್ಮೆಂಟ್ ಬರುವ ಎನರ್ಜಿ ಕಾಣ್ತಾ ಇದೆ, ಅಪ್ರೋಚ್ ಮಾಡುವ ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ಕೆಲವರಿಗೆ ಈಗಾಗಲೇ ಕಮಿಟ್ಮೆಂಟ್ ಅನ್ನೋದು ಅಥವಾ ಕಾಲ್ ಮೆಸೇಜ್ ಅನ್ನೋದು ಬಂದಿರ್ಬೋದು. ಬಟ್ ಇನ್ನೂ ಕೆಲವರಿಗೆ ಕಾಲ್ ಮೆಸೇಜ್ ಬರುವ ಎನರ್ಜಿ ತುಂಬ ಜಾಸ್ತಿ ಕಾಣ್ತಾ ಇದೆ.
ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹ್ಯಾಪಿ, ಸ್ಟೇ ಪಾಸಿಟಿವ್, ಸ್ಟೇ ಬ್ಲೆಸ್ಡ್.